ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಕ್ರಿಯೇಷನ್. ಇವತ್ತು ಡ್ರೈ ಫ್ರೂಟ್ಸಿಂದ ಒಂದು ಬರ್ಫಿ ರೆಡಿ ಮಾಡುವ. ಇದು ಮಾಡೋದು ತುಂಬ ಸುಲಭ. ಒಂದು 5ರಿಂದ 10 ನಿಮಿಷ ಅಷ್ಟೇ ಸಾಕಾಗುತ್ತೆ. ಹಾಗೆ ಇದು ಎನರ್ಜಿ ಬಾರ್ ಅಂತ ಕೂಡ ಇದನ್ನು ಕರಿಬೋದು. ಪ್ರೋಟೀನ್ ರಿಚ್ ಇರೋದ್ರಿಂದ ಡ್ರೈ ಫ್ರೂಟ್ಸ್ಗಳಲ್ಲಿ ಇದನ್ನು ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗೆ ದೇಹಕ್ಕೂ ಕೂಡ ಪ್ರೋಟೀನ್ ಸಿಕ್ಕಿದ ಹಾಗೆ ಆಗುತ್ತೆ. ಇದು ನೋಡಲಿಕ್ಕೆ ಶೇಂಗಾ ಚಿಕ್ಕಿ ಥರನೇ ಇರುತ್ತೆ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಕೇವಲ ಖರ್ಜೂರ ಹಣ್ಣನ್ನು ಸಿಹಿಯನ್ನು ಬಳಸಿ ಮಾಡಿರುವಂಥದ್ದು. ಇಲ್ಲಿ ಸಕ್ಕರೆ ಮತ್ತು ಬೆಲ್ಲ ಯಾವುದನ್ನು ಕೂಡ ಬಳಸಿಲ್ಲ. ಓಕೆ, ಇದನ್ನು ಮಾಡಲಿಕ್ಕೆ ಏನೇನು ಬೇಕು, ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಓಕೆ, ನಾನಿಲ್ಲಿ ಖರ್ಜೂರ ಮತ್ತು ಬಾದಾಮಿ, ಹಾಗೆ ಗೋಡಂಬಿ ಮತ್ತು ಏಲಕ್ಕಿ ಮತ್ತು ತುಪ್ಪ ಬೇಕಾಗುತ್ತೆ, ಇಷ್ಟನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೊಳ್ಬೋದು. ಸೊ ನನ್ನ ಹತ್ರ ಇಷ್ಟೇ ಇರೋದ್ರಿಂದ ನಾನು ಇದಿಷ್ಟಲ್ಲೇ ಮಾಡಿ ತೋರಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಮೊದಲನೇದಾಗಿ ಖರ್ಜೂರ ಹಣ್ಣಿನ ಬೀಜವನ್ನು ತೆಕ್ಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ. ಹಾಗೆ ಈ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇದನ್ನು ನಾವು ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಮಾಡೋದ್ರಿಂದ ತಿನ್ನಬೇಕಾದ್ರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಖರ್ಜೂರವನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ. ನಂತರ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ನೀಟಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ತುಂಬ ಕೆಂಪಾಗಿ ರೋಸ್ಟ್ ಮಾಡೋದೇನು ಬೇಕಾಗಿಲ್ಲ, ಲೈಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಹಾಗೆ ಅದೇ ಬಾಣಲೆಗೆ ಮತ್ತೊಂದು 2 ಚಮಚ ತುಪ್ಪ ಹಾಕ್ಕೊಂಡು ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಖರ್ಜೂರದ ಪೇಸ್ಟನ್ನು ಅದನ್ನು ಹಾಕಿ ಚೆನ್ನಾಗಿ ತುಪ್ಪದೊಳಗೆ ಹುರ್ಕೊಳ್ಬೇಕಾಗುತ್ತೆ. ಸೊ ಈ ಥರ ತುಪ್ಪದಲ್ಲಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ನಾವಿಲ್ಲಿ ಸಿಹಿಗೆ ಖರ್ಜೂರವನ್ನು ಮಾತ್ರ ಬಳಸಿದ್ದೇವೆ, ಸಕ್ಕರೆ ಅಥವಾ ಬೆಲ್ಲ ಯಾವುದನ್ನು ಕೂಡ ಬಳಸಿಲ್ಲ. ಅದಕ್ಕೋಸ್ಕರ ಇದು ಸ್ವಲ್ಪ ಗಟ್ಟಿಯಾಗೋ ಥರ ಬರ್ಫಿ ಅಂದರೆ ಸ್ವಲ್ಪ ಗಟ್ಟಿನೇ ಬರಬೇಕಲ್ಲ, ಅದಕ್ಕೋಸ್ಕರ ನೀಟಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಗಟ್ಟಿ ಆದಮೇಲೆ ಅದಕ್ಕೆ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ನೀಟಾಗಿ 2ರಿಂದ 3 ನಿಮಿಷ ರೋಸ್ಟ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಓಕೆ, ಡ್ರೈ ಫ್ರೂಟ್ಸ್ ಮತ್ತು ಖರ್ಜೂರ ಎರಡೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ನೀಟಾಗಿ ಮಿಕ್ಸ್ ಮಾಡಿ ರೋಸ್ಟ್ ಮಾಡ್ಕೊಳ್ಬೇಕು ಇದನ್ನು. ಸೊ ಈ ಟೈಮಲ್ಲಿ ನೀವು ಲಾಸ್ಟಲ್ಲಿ ಏಲಕ್ಕಿ ಪುಡಿಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಥರ ಒಂದು ಉಂಡೆ ಥರ ಆದ ತಕ್ಷಣ ಇದಾಗಿದೆ ಅಂತ ಅರ್ಥ. ಓಕೆ, ಇದು ರೆಡಿ ಆಯಿತು. ಇದನ್ನು ಒಂದು ಟ್ರೇಗೆ ಹಾಕ್ಕೊಳ್ಬೇಕು. ನಾವು ಒಂದು ತುಪ್ಪ ಸವರಿರೋ ಟ್ರೇಗೆ ಹಾಕ್ಕೊಂಡು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೊಳ್ಬೇಕು. ಇದನ್ನು ನೀವು ಲಾಡು ಥರನೂ ಕೂಡ ಮಾಡ್ಕೊಳ್ಬೋದು. ಸೊ ನಾನು ಲಾಸ್ಟಲ್ಲಿ ಏಲಕ್ಕಿ ಹಾಕಿ ಮಿಕ್ಸ್ ಮಾಡಿದ್ದೆ, ಅದನ್ನು ನಾನು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಲಿಲ್ಲ. ಸೊ ನೀವು ಏಲಕ್ಕಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಬೇಕಾದರೂ ಕಟ್ಕೊಳ್ಬೋದು, ಇಲ್ಲ ಬರ್ಫಿ ಥರ ಯಾವ ಶೇಪಲ್ಲಿ ಬೇಕಾದರೂ ನೀವು ಕಟ್ ಮಾಡಿ ತೆಕ್ಕೊಳ್ಬೋದು. ಸೊ ನೋಡಿದ್ರಲ್ಲ, ಇವಾಗ ರೆಡಿ ಆಯಿತು. ನಾನು ಈ ಥರ ಶೇಪ್ಗೆ ಕಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೇನೆ. ಸೊ ನೋಡಿ, ಇವಾಗ ಎಷ್ಟು ನೀಟಾಗಿ ಬಂದಿದೆ. ನೋಡಲಿಕ್ಕೆ ಸೇಮ್ ಶೇಂಗಾ ಚಿಕ್ಕಿ ಥರನೇ ಇರುತ್ತೆ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಅದನ್ನು ಮಾಡಿ ಇಟ್ಕೊಂಡು ಒಂದು 15 ದಿನದವರೆಗೂ ಇಟ್ಕೊಂಡು ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನೋಡಿದ್ರಲ್ಲ, ಮನೆಗೆ ಯಾರಾದರೂ ನೆಂಟರು ಬಂದಾಗಿರ್ಬೋದು ಅಥವಾ ನಮಗೆ ಯಾವಾಗಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಕೇವಲ 10ರಿಂದ 15 ನಿಮಿಷದಲ್ಲಿ ಮಾಡಬಹುದಾದಂತಹ ಬೆಸ್ಟ್ ಸ್ವೀಟ್ ಇದು. ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಡ್ರೈ ಫ್ರೂಟ್ಸ್ಗಳಿರೋದ್ರಿಂದ, ರಿಚ್ ಪ್ರೋಟೀನ್ ಇರೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ಟಿಫಿನ್ ಬಾಕ್ಸಲ್ಲಿ ಹಾಕಿ ಕಳಿಸ್ಬೋದು, ಅಥವಾ ಮಕ್ಕಳು ಏನಾದರೂ ಸ್ವೀಟ್ ಬೇಕು ಅಂತ ಕೇಳಿದಾಗ ಕೂಡ ನಾವು ಬೇಗನೆ ರೆಡಿ ಮಾಡಿ ಕೊಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಕೂಡ ಮನೆಯಲ್ಲಿ ಈ ಒಂದು ಸಿಹಿಯನ್ನು ತಯಾರಿಸಿ ಸವಿಯಿರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.